ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಸ್ಯಾಂಪಲ್ ಪೀಸ್ನ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾರೆಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟ್ ಫಾಲ್ ಮೇಲೆ ಲಾಕ್ ಹಾಕ್ಕೋಬೇಕು. ಒಂದು ಸಿಂಗಲ್ ಲಾಕ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಲಾಕ್ ಹಾಕ್ಕೋಬೇಕು. ಫೋರ್ ಚೈನ್ ಹಾಕ್ಕೊಳ್ಳಿ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು 4 mm ಬೇಡ್ ತೊಗೊಂಡು ಲಾಕ್ ಮಾಡಿ ಆದಮೇಲೆ ಒಂದು ಈ ಥರ ರಿಂಗ್ ಬೀಡ್ಸ್ ತೊಗೊಳ್ಳಿ. ಒಂದು ಫ್ರೆಂಡ್ಸ್, ಇದು ರಿಂಗ್ ಬೀಡ್ಸ್ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಒಂದು 5 ಟೈಮ್ಸ್ ಸಿಂಗಲ್ ಲಾಕ್ ಮಾಡ್ಕೊತ ಬನ್ನಿ. Three, 4, 5 ಸಿಂಗಲ್ ಲಾಕ್ ಆದಮೇಲೆ ಒಂದು 3 mm ಸಣ್ಣದು ಚಿಕ್ಕದು ಬೇಡ್ ಹಾಕ್ಬಿಟ್ಟು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಮಾಡಿ ಆದಮೇಲೆ ಒಂದು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ನಾಟ್ ಥರ ಹಾಕ್ಕೊಳ್ಳಿ. ಸಿಂಗಲ್ ಲಾಕ್ ಮತ್ತೆ ಇನ್ನೊಂದು ಸಲ ಇವಾಗ ಒಂದು ಚಿಕ್ಕದ ಕಂಬ ಮಾಡ್ಕೊಳ್ಳಿ. ಒಂದು ಮತ್ತೆ ಒಂದು ಬೀಡ್ ತೊಗೊಂಡು ಇದರಲ್ಲಿ ಹಾಕ್ಬಿಟ್ಟು ಈ ಥರ ಸೂಜಿ ಮೇಲೆ ಒಂದು ದಾರ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೆರಡು ದಾರ ಇರುತ್ತಲ್ಲ ಅದನ್ನು ಒಂದು ಮಾಡ್ಕೊಳ್ಳಿ. ಇನ್ನೊಂದು ಕಂಬ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಕಂಬ ಏನು ಬೇಡ, ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಅಗೇನ್ ಇನ್ನೊಂದು ಸಿಂಗಲ್ ಲಾಕು. ಮತ್ತೆ ಒಂದು ಬೀಡ್ ತೊಗೊಳ್ಳಿ. ಫೈವ್ ಟೈಮ್ಸ್ ಹಾಕೊಳ್ಳಿ ಸಿಂಗಲ್ ಲಾಕ್. ಇವಾಗ ಟೂ, 3, 4, 5 ನೋಡಿ ಈ ಥರ ಬರುತ್ತೆ ಡಿಸೈನು. ಈ ಥರ ದಾರ ಮೇಲ್ ಮಾಡಿಕೊಂಡು ಇಲ್ಲಿ 4 mm ಬೇಡೆ ಅಂತ ತೊಗೊಂಡಿದ್ವಲ್ಲ, ಇದರಲ್ಲಿ ಸೂಜಿನ ಹಿಂಗೆ ತೊಗೊಂಡು ಈ ದಾರನ ತೊಗೊಂಡು
4 mm ಒಳಗಡೆ ದಾರನ ಲಾಕ್ ಮಾಡ್ಕೋಬೇಕಿದು. ಈ ಥರ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಇದ್ರೊಳಗಡೆ ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಟಾಗೇನು ಮಾಡ್ಕೋಕೆ ಹೋಗಬೇಡಿ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಟೈಮ್ ಸಿಂಗಲ್ ಚೈನ್ ತೊಗೊಳ್ಳಿ. 4 ಟೈಮ್ ಚೈನ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಟೈಮ್ ಚೈನ್ಸ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್ ಆದಮೇಲೆ 3 ಟೈಮ್ಸ್ 4 ಚೈನ್ ಆದಮೇಲೆ ಮತ್ತೆ ಒಂದು 4 mm ಬೀಡ್ ತೊಗೊಳ್ಳಿ. ಲಾಕ್ ಮಾಡ್ಕೊಳ್ಳಿ ಇದರಲ್ಲಿ ಹಾಕಿ. ಮತ್ತೆ ಒಂದು ರಿಂಗ್ ಬೀಡ್ಸ್ ಒಳಗಡೆ ಈ ಥರ ಲಾಕ್ ಮಾಡ್ಕೊಳ್ಳಿ. 5 ಟೈಮ್ಸ್ ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ತ್ರೀ 4 5 ಸಿಂಗಲ್ ಲಾಕ್ ಆಯಿತು. ಮತ್ತು 3 mm ಬೀಡ್ಸ್ ತೊಗೊಳ್ಳಿ. ಆ ಬೀಡ್ಸಿಂದ ಈ ಥರ ಒಂದು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಒಂದು ಕಂಬ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ತೊಗೊಂಡು 2 ದಾರ ಒಂದು ಮಾಡಿ ಮತ್ತೆ 2 ದಾರ ಒಂದು ಮಾಡಿ. ಮತ್ತು ಇನ್ನೊಂದು ಬೀಡ್ಸ್ ತೊಗೊಳ್ಳಿ ಫ್ರೆಂಡ್ಸ್. ಇದು 5 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಒಂದು ಬೀಡ್ ಆದಮೇಲೆ ಒಂದು ಸಿಂಗಲ್ ಲಾಕು ಮತ್ತು 2 ಕಂಬ ಆದಮೇಲೆ ಒಂದು ಬೀಡ್ ಹಾಕಿಬಿಟ್ಟು ಒಂದು ಕಂಬ ಮಾಡ್ಕೋಬೇಕು. 2 ದಾರ 2 ದಾರ 1 ಮತ್ತು ಒಂದು ಸೂಜಿ ಮೇಲೆ ಇನ್ನೊಂದು ಸರಿ ದಾರ ತೊಗೊಂಡು 2 ದಾರ 1 ಮಾಡ್ಕೊಳ್ಳಿ. ತಿರ್ಗಾ 2 ದಾರ 1 ಮಾಡ್ಕೊಳ್ಳಿ. ಆಮೇಲೆ ಒಂದು ಸೂಜಿ ಮೇಲೆ ಒಂದು ದಾರ ತೊಗೊಂಡು ಎಲ್ಲ ದಾರನ ಒಂದೇ ಸಲ ಸಿಂಗಲ್ ಲಾಕ್ ಈ ಥರ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಆದಮೇಲೆ ಇನ್ನೊಂದು 3 mm ಬೀಡ್ ತೊಗೊಂಡು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಇವಾಗ 5 ಟೈಮ್ಸ್ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರ ಏನು ಬೇಡ, ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. 5 ಟೈಮ್ಸ್ 2 3 4 5 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಇದು ಕೆಳಗಡೆ ಏನಿರುತ್ತಲ್ಲ ಬೀಡಿದು ಈ ಥರ ತೊಗೊಳ್ಳಿದು. ಈ ಬೀಡಲ್ಲಿ ಸೂಜಿನ ಈ ಥರ ತೊಗೊಂಬಿಟ್ಟು ಈ ದಾರ ಏನಿರುತ್ತಲ್ಲ ಮೇಲ್ಗಡೆ ಅದು ಇದ್ರೊಳಗಡೆ ತಗೋಬೇಕಷ್ಟೆ. ತಗೊಂಡು ಇಲ್ಲೇ ಇದ್ರ ಪಕ್ಕದಲ್ಲೇ ಒಂದು ನಾಟ್ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಲಾಕ್
ನೋಡಿ ಫ್ರೆಂಡ್, ಈ ಥರ ಬರುತ್ತೆ ಡಿಸೈನ್ ಇದು. ಮತ್ತೆ 4 ಚೈನ್, ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇ ಥರನೇ ಬರುತ್ತೆ ಡಿಸೈನು. ಸೇಮ್ ಸ್ಯಾರಿ ಮೇಲೆ ಆದರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೀವು ಬೇಕಂದರೆ ಇಲ್ಲಿ ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸಿಂಪಲ್ ಆಗಿನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತೆ 5 ಚೈನ್, ಇದು ಸಾರಿ 5 ಲಾಕ್. 1 2 3 4 5. ಫ್ರೆಂಡ್ಸ್ ನೋಡಿ, ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲಿ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಇಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ನೀವು ಬೇಕು ಅಂದರೆ ಹಿಂಗೇನು ಬಿಡ್ಬೋದು, ಇಲ್ಲ ಕುಚ್ಚನ್ನು ಕಟ್ಕೋಬೋದು. ನೋಡಿ ಹೇಗಿದೆ ಡಿಸೈನ್, ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ಥರ ಬರುತ್ತೆ ಡಿಸೈನು. ನಿಮ್ಗೆ ಯಾವ ಥರ ಬೇಕು, ನಿಮ್ಗೆ ಯಾವ ಡಿಸೈನ್ ಬೇಕು ಅದೇ ಮೆಸೇಜ್ ಮಾಡಿ, ನಾನು ಅದೇ ಥರನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸೈನ್ ಹೇಗೆ ಅನ್ನಿಸ್ತಾ ಅಂತ ಹೇಳಿ, ಹಾಗೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರಲಾ? ಬಾಯ್. ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.